ಅವರೇ ಮುಂದುವರಿಬೇಕು ಅಂತ ತಮ್ಮ ಆಸೆ. ಅವರೇ ನಮ್ಮ ಆಸೆ ಅವರೇ ಇರಬೇಕು ಅಂತಾನೆ ಇದೆ, ಅದರಲ್ಲಿ ಏನು ತಪ್ಪೇನಿದೆ. ನಾನು ಹೇಳೋದು ನಮ್ಮ ಆಸೆನೂ ಹೇಳಿದ್ರು ಕೂಡ ವಿತ್ ಎ ರೈಡರ್ ಅಂತಿಮವಾಗಿ ಹೈಕಮಾಂಡ್ ನಲ್ಲಿ ಏನ್ ತೀರ್ಮಾನ ಮಾಡ್ದೋ ಅದಕ್ಕೆ ನಾವೆಲ್ಲ ಬದ್ರಿರ್ತೀವಪ್ಪ ಅನ್ನೋದು ಕೂಡ ಜೊತೆಲ್ಲ ಸೇರಿಸಿ. ನೀನು ಸಿಎಂ ಬಗ್ಗೆ ಕೇಳಬೇಕು ಅಂತ ಬಹಳ ಹಿಂದೂ ಮುಂದಿದೆ, ನಾನೇನು ಹೇಳಲ್ಲ. ನೀನ್ ಮಾತಾಡೋದು ನಿನ್ ಪದ ತೆಗಿ ಅಂತಿದ್ದಂಗೆ ಸರಿ ಕ್ರಮ ಗೊತ್ತಾಗಲ್ವಾ, ಹಂಗೆ ನಿಂದು, ಅದರಿಂದ ನಾನು ನಿನ್ಗೇನು ಹೇಳಲ್ಲ. ರಾಷ್ಟ್ರೀಯ ಪಕ್ಷದಲ್ಲಿ ಬಿಜೆಪಿ ಇರ್ಲಿ ಕಾಂಗ್ರೆಸ್ ಇರ್ಲಿ, ರಾಷ್ಟ್ರೀಯ ಪಕ್ಷದಲ್ಲಿ ಯಾವತ್ತೂ ಕೂಡ ತೀರ್ಮಾನ ಮಾಡ್ತಕ್ಕಂಥವ್ರು ಹೈಕಮಾಂಡ್ನವರು, ಗೊತ್ತಾಯ್ತಾ. ನಾವೇನೇ ಅನ್ಕೋಬೋದು, ನಾವು ಇವ್ರಿರ್ಲಿ ಅವ್ರಿರ್ಲಿ. ಈಗ ಹಿಂದೆ ಅದು ಹಿಸ್ಟ್ರಿನಲ್ಲಿ ಹುಡ್ಕೊಡೋದು ವೀರಪ್ಪ ಮೊಯ್ಲಿಯವರು ಚೀಫ್ ಮಿನಿಸ್ಟರ್ ಆಗಿದ್ದು. ಆಗ ಆ ದಿವಸದ ಪರಿಸ್ಥಿತಿ ಏನಂದರೆ ಎಸ್.ಎಂ. ಕೃಷ್ಣ ಅವರಿಗೆ CLPನಲ್ಲಿ ಮೆಜಾರಿಟಿ ಇದ್ದಿದ್ದು, ಮೋರ್ ದೆನ್ 104 ಏನೋ ಅವ್ರಿಗಿದ್ರು. ಇವ್ರಿಗೆ ಜಸ್ಟ್ ಭಾಳ ಕಡಿಮೆ ಜನ. ಅವಾಗ ಯಾರ್ಯಾರು ಹೇಳಿದ್ದವ್ರನ್ನ ಬೆರಳೆಣಿಕೆ ಅಷ್ಟು. ಯಾರಪ್ಪ ಅಂದರೆ ರಾಮಲಿಂಗಾರೆಡ್ಡಿ, ಸಂಪಂಗಿ, ನಮ್ಮ ರೇಚಮ್ ರೇವಣ್ಣ, ಇವರೆಲ್ಲ ವೀರಪ್ಪ ಮೊಯ್ಲಿಯವ್ರ ಕ್ಯಾಂಪಲ್ಲಿ ಇದ್ದಂಥವ್ರು. ಅಂದರೆ ಇನ್ನೂ ಭಾಳ ಜನ ಇದ್ದರು, ಬರೀ ಇವ್ರು 3 ಜನ ಅಂತ ನೀವು ಹೇಳಕ್ಕೆ ಹೋಗ್ಬೇಡಿ. ನನಗೆ ಜ್ಞಾಪಕ ಇರೋದು 3 ಜನ ಅಷ್ಟೇ, ಇನ್ನೂ ಭಾಳ ಜನ ಇದ್ದರು ಪ್ರಮುಖವಾಗಿದ್ದಂಥವ್ರು. ಆದರೆ ಹೆಚ್ಚು 104ಕ್ಕೂ ಹೆಚ್ಚು ಜನ ಎಸ್.ಎಂ. ಕೃಷ್ಣ ಅವರಿಗೆ ಅವರ ಅಭಿಪ್ರಾಯ ಸೂಚಿಸಿದರು. ಕಡೆಗೆ ತೀರ್ಮಾನ ಆಗುವಾಗ ಇವ್ರದ್ದು ಯಾರ್ದು ವೀರಪ್ಪ ಮೊಯ್ಲಿ ಅವ್ರದ್ದು ಹೈಕಮಾಂಡ್ನಿಂದ ಸೂಚನೆ ಬಂತು, ಅವ್ರು ಚೀಫ್ ಮಿನಿಸ್ಟರ್ ಆದರು. ಮತ್ತು ಇವ್ರು ಹೇಳಿದವ್ರು ಆಗಲೇ ಇಲ್ವಲ್ಲ. ಅದರಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ಥರ ತೀರ್ಮಾನ ಆಗುತ್ತೆ ಅಂತ ನಾವು ಊಹೆ ಮಾಡೋಕ್ಕಾಗಲ್ಲ. ಈಗ 1972ರಲ್ಲಿ ದೇವರಾಜ ಅರಸು ಸದಸ್ಯರೇ ಇರಲಿಲ್ಲ, ಅವ್ರು MLAನೇ ಇಲ್ಲ. ಅವ್ರನ್ನ ಗೆದ್ದು ಬಂದಂಥ MLAಗಳು ಅವ್ರ ಹೆಸರು ಹೇಳಿದ್ರು ಅಂತೇಳಿ ಉಮಾಶಂಕರ್ ದೀಕ್ಷಿತ್ ಆವಾಗ ಅವರು ಅಬ್ಸರ್ವರ್ ಆಗಿ ಬಂದಿದ್ದಂಥವ್ರು. ಅವ್ರ ಮುಂದೆಗಡೆ ಈ ಎಲ್ಲ MLAಗಳು ಇಲ್ಲ ದೇವರಾಜ ಅರಸರೇ ಬರಬೇಕು ಮುಖ್ಯಮಂತ್ರಿಯಾಗಿ. ಅವ್ರ ಸದಸ್ಯರೇ ಇಲ್ಲದೇ ಇದ್ರು ಕೂಡ ಸದಸ್ಯರುಗಳ ಅಭಿಪ್ರಾಯಕ್ಕೆ ಮನ್ನಣೆ ಕೊಟ್ಟು ಅವರನ್ನು ಮುಖ್ಯಮಂತ್ರಿ ಅಂತೇಳಿ ಘೋಷಣೆ ಮಾಡಿದ್ರು ಕಾಂಗ್ರೆಸ್ ಪಕ್ಷ. ಹಾಗೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ನಿರ್ಣಯಗಳನ್ನು ಯಾವ ಥರ ಬೇಕಾದರೂ ಆಗಿರೋ ಇತಿಹಾಸಗಳಿದ್ದಾವೆ. ಅದರಿಂದ ಅಂತಿಮವಾಗಿ ಹೈಕಮಾಂಡಲ್ಲಿ ತೀರ್ಮಾನ ಏನು ಹೇಳೋಕ್ಕಾಗೋದಿಲ್ಲ. ಹೈಕಮಾಂಡ್ ನೋಡಿ, ಫಾರ್ ನ್ಯಾಷನಲ್ ಪಾರ್ಟೀಸ್, whether it may be BJP or it may be a Congress party, ultimate decision is from the High Command. ಅವರೇ ಮುಂದುವರಿಬೇಕು ಅಂತ ತಮ್ಮ ಆಸೆ. ಅವರೇ ನಮ್ಮ ಆಸೆ ಅವರೇ ಇರಬೇಕು ಅಂತಾನೆ ಇದೆ, ಅದರಲ್ಲಿ ಏನು ತಪ್ಪೇನಿದೆ. ನಾನು ಹೇಳೋದು ನಮ್ಮ ಆಸೆನೂ ಹೇಳಿದ್ರು ಕೂಡ ವಿತ್ ಎ ರೈಡರ್ ಅಂತಿಮವಾಗಿ ಹೈಕಮಾಂಡ್ನಲ್ಲಿ ಏನು ತೀರ್ಮಾನ ಮಾಡ್ದೋ ಅದಕ್ಕೆ ನಾವೆಲ್ಲ ಬದ್ರಿರ್ತೀವಪ್ಪ ಅನ್ನೋದು ಕೂಡ ಜೊತೆಲ್ಲ ಸೇರಿಸಿ.